ನೀವು ಕೇಳಿಸ್ಕೊಂಡ್ರೇನೆ ಭಯ ಪಡ್ತೀರಾ. ಈ ಪ್ಲೇಸಿನ ವಿಶೇಷ ಏನಪ್ಪ ಅಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಚಾರಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನೀವು ಕೇಳಿಸ್ಕೊಂಡ್ರೇ ಭಯ ಪಡ್ತೀರಾ. ಸೊ ಯೂಶ್ವಲಿ ನಮಗೆಲ್ಲ ಗೊತ್ತಿದೆ ದೇವ್ರು ಇರೋ ಜಾಗದಲ್ಲಿ ದೆವ್ವ ಇರೋಲ್ಲ, ಹೌದಲ್ವಾ? ಬಟ್ ಇಲ್ಲಿ ಪ್ಲೇಸಿನ ವಿಶೇಷ ಏನಪ್ಪ ಅಂದರೆ ದೆವ್ವಗಳೇ ಕಟ್ಟಿಸಿರುವಂಥ ದೇವಸ್ಥಾನ. ದೆವ್ವಗಳೇ ಕಟ್ಟಿರೋ ದೇವಸ್ಥಾನನ. ಓಕೆ, ಈ ಪ್ಲೇಸ್ಗೆ ಹೋಗ್ಬೇಕಂತಂದರೆ ನನಗೂ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಬಟ್ ಸ್ಟಿಲ್ ಹೋಗಿ ನೋಡೋಣ ಹೇಗಿರುತ್ತೆ, ಏನು ಎತ್ತ ಅಂತ. ಸೊ ಯಾರಾದರೂ ಸಿಕ್ಕಿದ್ರು ಅಂತಂತಂದರೆ ಅವ್ರ ಹತ್ರನೂ ಕೇಳೋಣ ಇದು ನಿಜನೋ ಸುಳ್ಳು ಅಂತ. ಬನ್ನಿ ಹೋಗೋಣ. ತುಂಬಾ ವಿಚಿತ್ರವಾಗಿರುವಂಥ ಈ ಒಂದು ಸ್ಥಳದಲ್ಲಿ ದೊಡ್ಡ ದೊಡ್ಡ ಆಲದ ಮರ ಇದೆ, ಹಾಗೆ ತಂಪಾಗಿ ಗಾಳಿ ಬೀಸುತ್ತೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ದೆವ್ವನೇ ಕಟ್ಟಿರುವಂತಹ ದೇವಸ್ಥಾನ. ಈ ಸ್ಥಳಕ್ಕೆ ಬಂದರೆ ನೀವು ನೋಡ್ಬೋದು ತುಂಬ ದೊಡ್ಡ ದೊಡ್ಡ ಆಲದ ಮರ, ವಿಚಿತ್ರ ಅನಿಸುತ್ತೆ. ಬಟ್ ಓಕೆ, ಇಲ್ಲಿ ಯಾವುದಾದ್ರೂ ಸಮಸ್ಯೆ ಇದೆಯಾ? ಸೊ ದೆವ್ವ ಅಂತ ಹೇಳ್ತಿದ್ದಂಗೆ ಯೂಶ್ವಲಿ ನಮ್ಗೆ ಅನ್ಸೋದು ನೆಗೆಟಿವ್ ಎನರ್ಜಿ. ಏನಾದರೂ ಪ್ರಾಬ್ಲಮ್ ಇದೆಯಾ, ಎತ್ತ ಏನು ಅಂತ ಇಲ್ಲಿರೋ ಜನಗಳನ್ನ ನಾವು ಕೇಳಿದ್ವಿ. ಆದರೆ ಅವ್ರ ಬಾಯಿಂದ ಬಂದಂಥ ಉತ್ತರ ಇದೆ. ಏನೋ ಮಾಡ್ಕೊಂಡು ತಿನ್ಕೊಂಡು ಬೊಚ್ಚಣ್ಣು ಗಾಣಿಗೆ ಇದು ಆಡ್ತಾ ಇದ್ರಂತೆ. ಅಲ್ಲಿಗೆ ಬಂದು ಜೋಗ್ಲೆಲ್ಲ ಬಂದು ಹಂದಿ ಮಟನ್ನೆಲ್ಲ ಮಾಡಿದ್ರಂತೆ. ಜಾಡ್ಗಳು ಪೀಕೊಂಡು ಪಡೆ ಸಿಗಳು ಬಿಟ್ಟು ಪಡೆ ಇಟ್ಕೊಂಡು ಆ ಜೋಗುಳ ಕೈಯಾಗ ಅಷ್ಟು ಕೆಲಸ ಬೊಚ್ಚಣ್ಣು, ಜೋಗುಳ ಬೊಚ್ಚಣ್ಣು ನೋಡ ಅನ್ಸಿಲ್ಲ ಆಗವ್ರು. ಹೌದಾ? ನಮ್ಗೆ ಗೊತ್ತಿಲ್ಲ ಕೈ. ಬಟ್ ಅಂದರೆ ನಿಜ ದೆವ್ವ ನಿಜನೇ. ಸುಳ್ಳು ಯಾರು ಹೇಳ್ತಾರೆ? ಇಲ್ಲ ಇಲ್ಲ ಅದೇ ಗೊತ್ತು. ಬಟ್ ಅಂದ್ರೂ ಇವಾಗ ದೇವ್ರಿರೋ ಜಾಗದಲ್ಲಿ ದೆವ್ವ ಬರಲ್ಲ ಅಂತಾರೆ, ಹೌದಲ್ವಾ? ಬಟ್ ಅದೇ ಈ ದೇವಸ್ಥಾನ ನೋಡಿ ದೇವಸ್ಥಾನ ಮುಂದೆನೆ ಇದ್ದೀವಿ. ಏನು ಭಯ ಗಿಯ ಏನು ಇಲ್ಲ ನಮ್ಗ. ಯಾರು ಶಾಸ್ತ್ರಿ ಆ ದೇವ್ಗಳು ಏನು ಬರಲ್ಲ. ಸರಿ, ಥ್ಯಾಂಕ್ ಯು. ಹೋಗ್ಬಿಟ್ಟು ನೋಡ್ಕೊಂಡ್ಬರ್ತೀವಿ ಹೆಂಗಿದೆ ಅಂತ. ಹೋಗ್ಬಿಟ್ಟು ನೋಡ್ಕೊಬರ್ತೀವಿ. ಇದಿಷ್ಟು ಅಲ್ಲಿದ್ದಂತಹ ಸ್ಥಳೀಯರು ಹೇಳಿದ ಮಾತು. ಸೊ ನೀವು ನೋಡ್ತಿರ್ಬೋದು ತುಂಬಾ ದೊಡ್ಡದಾಗಿದೆ ಜಾಗ. ಇಷ್ಟು ವಿಶಾಲವಾದ ಜಾಗದಲ್ಲಿ ಒಂದು ಪುಟ್ಟದಾದಂತಹ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನನ ಕಲ್ಲಿನಿಂದ ಕಟ್ಟಿದ್ದು ಅಂತ ಹೇಳ್ತಾರೆ. ಈ ಕಲ್ಲಿನಿಂದ ಕಟ್ಟಿದ್ದ ದೇವಸ್ಥಾನ ಇದು ಹೌದು, ದೆವ್ವಗಳೇ ಕಟ್ಟಿರುವಂತಹ ದೇವಸ್ಥಾನ. ಬಚ್ಚಣ್ಣ ಅನ್ನೋರು ಸುಮಾರು 500 ವರ್ಷದ ಹಿಂದೆ ಇದ್ರಂತೆ. ಇವರು ಗದ್ದೆಲಿ ಹೋಗಿ ಹಂದಿ ಮಾಂಸನ ತಯಾರಿಸ್ತಿದ್ರಂತೆ, ಅಂದರೆ ಬೇಯಿಸ್ತಿದ್ರಂತೆ. ಆ ಒಂದು ಸ್ಮೆಲ್ಲಿಗೆ, ಆ ಒಂದು ಎನರ್ಜಿಗೆ ದೆವ್ವಗಳೆಲ್ಲ ಬಂದವಂತೆ. ಬಂದ ನಂತರ ಆ ದೆವ್ವಗಳ ಕೂದಲು ಹಾಗೂ ತೊಡೆ ಮಾಂಸನ ಕತ್ತರಿಸಿ ಬಚ್ಚಣ್ಣ ಅವರು ಅವರ ಕೈಯಲ್ಲಿ ಇಟ್ಕೋತಾರಂತೆ. ಸೊ ಆಗ ದೆವ್ವಗಳೆಲ್ಲ ಆ ವ್ಯಕ್ತಿಯ ಮಾತನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಸೊ ಆಗ ಬಚ್ಚಣ್ಣ ಅವರು ಹೇಳಿ ಕಟ್ಟಿಸಿರುವಂತಹ ದೇವಸ್ಥಾನವೇ ಈ ಒಂದು ದೇವಸ್ಥಾನ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಸೊ ಈ ದೇವಸ್ಥಾನದಲ್ಲಿ ಇರೋ ವಿಗ್ರಹ ಯಾವುದಂತ ಹೇಳಿದ್ರೆ ಶಿವಪ್ಪ. ಸೊ ನೀವು ನೋಡ್ತಿರ್ಬೋದು ಲಿಂಗ ತುಂಬಾ ಚೆನ್ನಾಗಿದೆ. ಸೊ ಈ ದೇವಸ್ಥಾನ ಆದ ನಂತರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿನ ಸ್ಥಳೀಯರೆಲ್ಲ ಸೇರಿ. ಸೊ ಈ ಒಂದು ಶಿವಲಿಂಗನ ಇಲ್ಲಿಯ ಸ್ಥಳೀಯರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದನ್ನು ಸೋಮೇಶ್ವರ ಟೆಂಪಲ್ ಅಂತಲೂ ಸಹ ಕರೀತಾರೆ. ಇದು ಈ ದೇವಸ್ಥಾನದ ಕತೆ. ಸೊ ಈ ದೇವಸ್ಥಾನನ ಸೃಷ್ಟಿ ಮಾಡಿದ ಬಚ್ಚಣ್ಣ ಅವರು ಎಲ್ಲಿ ಏನಾದರೂ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಈ ದೇವಸ್ಥಾನದ ಮೇಲೆ ಕೆಲವೊಂದು ಶಿಲೆಗಳಿವೆ. ಸೊ ಬಚ್ಚಣ್ಣ ಅವರು ಅವ್ರ ಫ್ಯಾಮಿಲಿ ಪೂಜೆ ಸಾಮಾನು ತಗೊಂಡು ಈ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬರ್ತಾರೆ. ನೀವು ನೋಡ್ತಿದ್ದೀರಾ, ಸೊ ಅಲ್ಲಿ ಕೂತಿದ್ದಾರಲ್ವಾ. ಸೊ ಅದೇ ರೀತಿ ಕೆಲವೊಂದು ಶಿಲೆಗಳಿವೆ. ಅವರು ಅಲ್ಲೇ ಶಿಲೆ ಆಗಿ ಹೋದರು ಅಂತ ಕೆಲವೊಬ್ಬರು ಹೇಳ್ತಾರೆ. ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಾರ.
ನೀವಾಗಿದ್ದಿದ್ರೆ ಏನು ಮಾಡ್ತಿದ್ರಿ? ನಂಬ್ತಿದ್ರಾ? ಅಥವಾ ನಿಮ್ಮ ಅನಿಸಿಕೆ ಏನು? ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನಂತಂದರೆ ಇಲ್ಲಿರುವಂತಹ ಜನಗಳು ಇದನ್ನು ಸ್ವೀಕರಿಸಿ ಯಾರೂ ಅಪೋಸ್ ಮಾಡ್ದಿರಾ ಆ್ಯಸ್ ಯೂಶಲ್ ತಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಿದ್ದಾರೆ. ನೀವು ಹೋಗಿ ಇವರನ್ನೆಲ್ಲ ಕೇಳಿದ್ರೆ ಅವ್ರು ಹೇಳೋದು ಹೌದು, ಇದು ದೆವ್ವ ಕಟ್ಟಿರುವಂಥ ದೇವಸ್ಥಾನವೇ ಸರಿ ಅಂತ ಹೇಳ್ತಾರೆ. ಸೊ ಇದೇ ರೀತಿ ವಿಭಿನ್ನವಾಗಿರುವಂತಹ ವಿಶೇಷವಾಗಿರುವಂತಹ ಪ್ಲೇಸಸ್ಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಇನ್ನು ಯಾರ್ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿಲ್ಲ, ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಈ ಒಂದು ಸ್ಥಳ ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ಆಗುತ್ತೆ. ದೇವನಹಳ್ಳಿ ಅನ್ನೋ ಪ್ಲೇಸ್, ಅಲ್ಲಿಂದ 2 ಕಿಲೋಮೀಟರ್ ಒಳಗಡೆ ಬೊಮ್ಮಾವರ ಅಂತ ಹೇಳಿ ಸಿಗುತ್ತೆ. ಸೊ ಅಲ್ಲಿರುವಂಥದ್ದೇ ಈ ಒಂದು ಲೊಕೇಶನ್ ಲಿಂಕ್ನ ಕಮೆಂಟಲ್ಲೂ ಸಹ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಬಾಯ್.